ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸಮಾಜದಲ್ಲಿ ಹಲವಾರು ರೀತಿಯ ಕೆಲಸ ಮಾಡೋ ವರ್ಗಗಳಿವೆ. ಹಲವಾರು ರೀತಿಯಲ್ಲಿ ಅದನ್ನ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಒಂದು ಕೆಲಸ ಅಂದ್ರೆ ಮನೆ ಕೆಲಸ ಮಾಡುವವರ ವರ್ಗ ಕೂಡ ಒಂದಿದೆ. ಹಲವಾರು ಸಮಸ್ಯೆಗಳಿರುತ್ತೆ. ದಿನ ಬೆಳಗಾದ್ರೆ ಕೆಲಸ ಮಾಡಬೇಕು, ಸಂಜೆವರೆಗೂ ಕೆಲಸ ಮಾಡಬೇಕು. ಆದರೆ ಅದರಿಂದ ಸಿಗುವಂತಹ ಪ್ರತಿಫಲ ಮಾತ್ರ ಕೈಯಷ್ಟು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಸವಲತ್ತುಗಳು ಇಲ್ಲ ಅಂತ ಈ ಜನ ಅನ್ಕೊಂಡಿರ್ತಾರೆ. ಆದರೆ ಅದು ದೊಡ್ಡ ತಪ್ಪು. ಸರ್ಕಾರದಲ್ಲಿ ಹಲವಾರು ಸವಲತ್ತುಗಳನ್ನು ಈ ಮನೆ ಕೆಲಸ ಮಾಡುವ ವರ್ಗಕ್ಕಾಗಿ ಮೀಸಲಿಡಲಾಗಿದೆ. ಹಾಗಾದರೆ ಆ ಎಲ್ಲ ಸವಲತ್ತುಗಳನ್ನು ಹೇಗೆ ಬಳಸ್ಕೋಬೇಕು, ಏನೆಲ್ಲ ಸವಲತ್ತುಗಳನ್ನು ಏನೆಲ್ಲ ವಿಧಾನದಲ್ಲಿ ಪಡ್ಕೋಬಹುದು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಾಜೇಶ್ವರಿ ಅವರು. ರಾಜೇಶ್ವರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಭಾವನಾ. ಅಂದರೆ ಇದು ನಾನು ಈಗಾಗಲೇ ಹೇಳಿದ ಹಾಗೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಬೆಳಗ್ಗಿಂದ ಸಾಯಂಕಾಲದವರೆಗೆ ದುಡಿತಾರೆ, ಹೋಗಿ ಮನೆಗೆ ಮಲಗ್ತಾರೆ. ಆದರೆ ಯಾವೆಲ್ಲ ರೀತಿಯ ಸವಲತ್ತುಗಳಿವೆ ಅಂತಲೇ ಅವ್ರಿಗೆ ಗೊತ್ತಾಗೋದಿಲ್ಲ. ಈಗ ನಾವು ಮೊದಲು ಮಾತಾಡೋದಾದ್ರೆ ಮನೆ ಕೆಲಸದ ವರ್ಗ ಅಂದರೆ ಡೊಮೆಸ್ಟಿಕ್ ವರ್ಕ್ ಅಂತ ಯಾವುದನ್ನ ಕನ್ಸಿಡರ್ ಮಾಡಿ, ಇವಾಗ ಮನೆಯಲ್ಲಿ ಮನೆ ಕೆಲಸ ಮಾಡೋರಿಗೆ ನಾವು ಸಂಬಳ ಕೊಟ್ಟಿಟ್ಕೊಂಡಿರ್ತೀವಲ್ಲ, ಅವ್ರಿಗೆ ಡೊಮೆಸ್ಟಿಕ್ ವರ್ಕರ್ಸ್ ಅಂತ ಹೇಳ್ತೀವಿ. ಯಾವುದೇ ಕೆಲಸ ಇರಲಿ ಭಾವನಾ, ಡೀಸೆಂಟ್ ವರ್ಕ್ ಇರಬೇಕು. ಅಂದರೆ ಅವ್ರು ಕೊಡ್ತಾ ಇರೋ ವೇತನ, ಸ್ಯಾಲ್ರಿ ಅವ್ರು ಮಾಡೋ ಕೆಲಸಕ್ಕೆ ಈಕ್ವಲ್ ಆಗಿ ಇರಬೇಕು. ಆಮೇಲೆ ವರ್ಕಿಂಗ್ ಪ್ಲೇಸಲ್ಲಿ ಅವ್ರಿಗೆ ಒಳ್ಳೆ ಸೆಕ್ಯೂರಿಟಿ ಇದೆಯಾ ಅಂತ ನೋಡಬೇಕು. ಈ ಕೆಲಸ ಮಾಡಿಕೊಂಡು ಅವ್ರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗತ್ತಾ ಅಂತ ಒಂದು ಸ್ಕೋಪ್ ಇದೆಯಾ ಅಂತ ನೋಡಬೇಕು. ಮತ್ತು ಅವ್ರಿಗೆ ಫ್ರೀಡಮ್, ಅವ್ರಿಗೇನಾದರೂ ಹಿಂಸೆ ಆದರೆ ಅದನ್ನು ವಾಯ್ಸ್ ರೇಸ್ ಮಾಡೋವಷ್ಟು ಫ್ರೀಡಮ್ ಇದೆಯಾ ಅಂತ ನೋಡಬೇಕು ಆ ಕೆಲಸದಲ್ಲಿ. ಅದು ಡೀಸೆಂಟ್ ವರ್ಕ್ ಅಂತ ಹೇಳ್ತೀವಿ. ಈ ಒಂದು ಆಸ್ಪೆಕ್ಟು ಈ ಡೊಮೆಸ್ಟಿಕ್ ವರ್ಕರ್ಸ್ಗೆ ಇಲ್ಲ ಅನಿಸುತ್ತೆ. ಯಾಕಂದರೆ ಅವ್ರು ರೇಸ್ ಮಾಡೋಂಗೇ ಇಲ್ಲ. ಯಾಕಂದರೆ ಎಲ್ಲನೂ ಇನ್ಸೆಕ್ಯೂರ್ಡ್. ಯಾಕಂದರೆ ಕಾಂಟ್ರಾಕ್ಟ್ ಇಲ್ಲ, ಅವ್ರಿಗೆ ಇಷ್ಟೇ ಸಂಬಳ ಅಂತ ಏನಿಲ್ಲ, ಇಷ್ಟೇ ಅವರ್ಸ್ ಅವ್ರು ಕೆಲಸ ಮಾಡಬೇಕು ಅಂತ ಇಲ್ಲ, ಲೀವ್ ಫೆಸಿಲಿಟೀಸ್ ಇಲ್ಲ. ತುಂಬ ಅನ್ಯಾಯ ಅಂದರೆ ಲೀವ್ ಕೊಡಲ್ಲ. ಈ ಹಬ್ಬಕ್ಕಾಗಲಿ, ಈ ಸಂಡೇಸ್ ಲೀವ್ ಆಗಲಿ, ಮತ್ತು ಅವರಿಗೆ ಹೆರಿಗೆ ಆದಾಗ ಲೀವ್ ಆಗಲಿ, ಅವ್ರಿಗೆ ಲೀವ್ ಅಂದರೆ ಏನು ಅಂತ ಕೇಳ್ತಾರೆ. ಆ ಮಟ್ಟಿಗೂ ಇರ್ತಾರೆ ಸ್ವಲ್ಪ ಜನ. ಅವನು ತುಂಬ ಪಾಪ ಅನಿಸುತ್ತೆ. ನೀವು ಒಂದು ಸಲ ಅವ್ರ ವಾಯ್ಸ್ ರೇಸ್ ಮಾಡಿದ್ರೆ ಸಾಕು, ನೀನು ಹೋಗು, ಇನ್ನೇನಿಲ್ಲ ಅಂದರೆ ಇನ್ನೊಂದು ಅಂತ ಹೇಳೋ ಸಿಚುವೇಶನಲ್ಲಿ ಎಲ್ಲರೂ ಇರ್ತಾರೆ. ಸೊ ಅವ್ರಿಗೆ ಸೆಕ್ಯೂರಿಟಿ ಎಲ್ಲಿ ಬಂತು? ಸೊ ಅವ್ರ ರೈಟ್ ಅವೇರ್ನೆಸ್ ಇಲ್ಲ ಅವ್ರಿಗೆ. ನಮಗೂ ರೈಟ್ಸ್ ಇದೆ. ನಾವು ಒಬ್ಬರು ಮನುಷ್ಯರು, ನಾವು ವರ್ಕರ್, ಸರ್ವೆಂಟ್ ಅಲ್ಲ. ಫಸ್ಟು ಅವ್ರ ಮೈಂಡಲ್ಲಿ ಆ ಭಾವನೆ ಹೊಟ್ಟೋಗ್ಬೇಕು. ಭಾವನಾ, ನಾನು ಸರ್ವೆಂಟ್ ಅಂತ ಹೇಳ್ಕೊಬಾರ್ದು ಅವರು. ನಾನು ಒಂದು ವರ್ಕರ್, ಈಕ್ವಲ್ ಟು ಬೇರೆ ಕ್ಲಾಸ್ ಆಫ್ ವರ್ಕರ್. ನಾನು ಕೆಲಸ ಮಾಡ್ತಾಯಿದ್ದೀನಿ, ಮೇ ಬಿ ಎ ಡಿಫ್ರೆಂಟ್ ವೇ. ಅದಕ್ಕೆ ಅಂತ ಅವ್ರನ್ನ ಕೀಳಾಗಿ ನೋಡೋದು ತುಂಬ ತಪ್ಪು. ಇವಾಗ ಮಾರ್ನಿಂಗ್ ಆದರೆ ಫಸ್ಟು ಸ್ಮೈಲ್ ಕೊಡೋದು ಯಾರು? ಫಸ್ಟು ಕಾಲಿಂಗ್ ಬೆಲ್ ಹೊಡೆಯೋದು ಯಾರು? ಮನೆ ಕೇಳಿಸ್ತೋಳು. ಆ ಒಂದು ಸ್ಮೈಲಿಂದ ನಮ್ಮ ಲೈಫು ಸ್ಟಾರ್ಟ್ ಆಗುತ್ತೆ ಭಾವನಾ. ಭಾವನಾ, ಐ ಆ್ಯಂಡ್ ಯು ಇವಾಗ ಇಲ್ಲಿ ಕೂಲಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಮನೇಲಿ ಅವ್ರು ನಮಗೆ ಅಷ್ಟು ಪ್ಯಾಂಪರ್ ಮಾಡಿರ್ತಾರೆ. ಮನೆ ಕೆಲಸ ಎಲ್ಲ ಮಾಡಿದ್ದಕ್ಕೇ ನಾವು ಇಲ್ಲಿ ಬಂದು ಇಷ್ಟು ಕೂಲಾಗಿ ಮಾತಾಡ್ತಾ ಇದ್ದೀವಿ. ಸೊ ಅವರು ಈ ಎಕಾನಮಿಗೆ ಎಷ್ಟು ಮೇನ್ ಅಲ್ವಾ? ನಾವು ಅನ್ಕೊತೀವಿ ಮನೆ ಕೆಲಸ ಮಾಡೋದ್ರಿಂದ ಅವ್ರು ಏನು ಯೂಸು? ನೋ. ಎಲ್ಲ ಮನೆಯಲ್ಲೂ ಆ ವರ್ಕರ್ಸ್ ಮಾಡೋದ್ರಿಂದ ನಾವು ಸೊಸೈಟಿಗೆ ಪ್ರೊಡಕ್ಟಿವ್ ಆಗಿ ಕೆಲಸ ಕೊಡೋದ್ರಿಂದ ಎಕಾನಮಿಗೆ ಎಷ್ಟು ಪ್ರಾಫಿಟ್ಟು, ಕಂಟ್ರಿಗೆ ಎಷ್ಟು ಪ್ರಾಫಿಟ್ಟು. ಹೌದು. ಸೊ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ. ಅವ್ರನ್ನ ಕೀಳಾಗಿ ನೋಡಬೇಕು ಅಂತ ಇಲ್ಲ. ಇವಾಗ ಮುಂಚೆಲ್ಲ ಜಾಯಿಂಟ್ ಫ್ಯಾಮಿಲಿ ಇತ್ತು. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಗಂಡ, ಹೆಂಡತಿ, ಮಕ್ಕಳು ಇಬ್ಬರು ಕೆಲಸಕ್ಕೆ ಹೋಗ್ಬೇಕಂದ್ರೆ ಅದು ನೆಸೆಸಿಟಿ ಇದೆ. ಇವಾಗ ಅವರು ಹೆಲ್ಪ್ ನಮಗೆ ಬೇಕು. ಅವ್ರ ಕೆಲಸ ಅಲ್ಲ, ಅದು ಹೆಲ್ಪು. ನಾವು ಅದನ್ನು ಹೆಲ್ಪಾಗಿ ತೊಗೊಳ್ಳೋಣ ಭಾವನಾ. ಅವ್ರ ಹೆಲ್ಪು ನಮಗೆ ಖಂಡಿತ ಬೇಕು. ನಾವು ಕೆಲಸಕ್ಕೆ ಹೋಗಿ ಬರೋದಕ್ಕೆ ಅಲ್ವಾ? ನಮ್ಮ ಮಕ್ಕಳನ್ನ ನೋಡ್ಕೊತಾರೆ. ಆ ಅಮ್ಮ ಸ್ಥಾನದಿಂದ ಏನೇನು ಮಾಡ್ಬೋದು ಆ ಕೆಲಸ ಎಲ್ಲ ಇವ್ರು ಮಾಡಬೇಕಾದ್ರೆ ಅವ್ರನ್ನ ಕೆಲ್ಸದವರು ಅಂತ ಯಾಕೆ ನಾವು ಹೇಳಬೇಕು ಅಲ್ವಾ? ತುಂಬ ಎಕ್ಸ್ಪ್ಲಾಯ್ಟೇಷನ್ಸ್ ಆಗುತ್ತೆ ಭಾವನಾ. ಇವ್ರಿಗೆ ಏನಂದರೆ ಪೂಜಾ ರೂಮಲ್ಲಿ ಬಿಡಲ್ಲ, ಅವ್ರಿಗೆ ಸಪ್ರೇಟು ಗ್ಲಾಸು, ಸಪ್ರೇಟ್ ಪ್ಲೇಟ್ ಕೊಡೋದು. ಆಮೇಲೆ ಚೈಲ್ಡ್ ಲೇಬರ್ ಅಂದರೆ ಚೀಪೆಸ್ಟು. ಆ ಹುಡುಗಿ ರೇಸ್ ಮಾಡಲ್ಲ ವಾಯ್ಸು, ಅದಕ್ಕೆ ಆರಾಮಾಗಿ ಕರ್ಕೊಂಬರ್ತಾರೆ ಮಗು ನೋಡ್ಕೊಳ್ಳೋಕ್ಕೆ. ಪಾರ್ಕಿಗೆ ಕಳ್ಸ್ಕೊಡ್ತಾರೆ.
ಹೋಗಿ ಮಗುನ ಆಟ ಆಡ್ಸ್ಕೊಂಬ ಅಂತ. ಆ ಮಗುನ ಕರ್ಕೊಂಡು ಹೋಗುತ್ತೆ ಪಾರ್ಕ್ಗೆ. ಆದರೆ ಪಾರ್ಕಲ್ಲಿ ಆಡೋಕ್ಕೆ ಅದಕ್ಕೆ ಫ್ರೀಡಮ್ ಇಲ್ಲ. ಟಿ ವಿ ಓಡಿಸ್ತಾಳೆ ಆ ಹುಡುಗಿ, ಟಿ ವಿ ನೋಡೋಕ್ಕೆ ಬಿಡಲ್ಲ. ಮತ್ತು ಆ ಕೆಲಸದವ್ರ ಕೈಯಲ್ಲಿ ನಾವು ಎಲ್ಲ ಇದು ಹೆಲ್ಪ್ ತೊಗೊತೀವಿ, ವೆಜಿಟೇಬಲ್ ಕಟ್ ಮಾಡೋದು ಎಲ್ಲ. ಬಟ್ ಒಳ್ಳೆ ಫುಡ್ ಕೊಡ್ತೀವ? ಈ ಫ್ರಿಜ್ಜಲ್ಲಿ ಮ್ಯೂಸಿಯಮ್ ಆಫ್ ಫುಡ್ಡು ಮಾಡಿ ಇಟ್ಟಿರ್ತೀವಿ. ಇನ್ನೇನು ಮಾರ್ಜಿನ್ ಇನ್ನೇನು ಕೆಡೋ ಥರ ಇರಬೇಕಾದ್ರೆ ಅದನ್ನು ಹೋಗಿ ಕೆಲಸದವ್ರಿಗೆ ತಿನ್ನು ಅಂತ ಹೇಳೋದು ತುಂಬ ಇನ್ಹ್ಯೂಮನ್. ನಾವೇನು ತಿಂತೀವೋ ಅದನ್ನೇ ಶೇರ್ ಮಾಡೋಣ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಆಶ್ರಮ್ಗೆ ಹೋಗಿ ದಾನ ಮಾಡೋ ಬದಲು ಮನೆಯಿಂದನೇ ಆ ಚಾರಿಟಿ ಯಾಕೆ ಮಾಡಬಾರ್ದು? ನಮ್ಮ ಕಣ್ಮುಂದೆನೇ ಆ ಮಗುನೋ ಆ ಹುಡುಗಿನೂ ಇರಬೇಕಾದ್ರೆ ಆ ಹುಡುಗಿಗೆ ಮಾಡಿ. ಎಷ್ಟೋ ಮಂತ್ಲಿ ನಾವು ಎಷ್ಟೋ ಪ್ರಾವಿಷನ್ ತೊಗೊತೀವಿ ಭಾವನ, 1 ಪ್ಯಾಕೆಟ್ ಶುಗರ್ ತೊಗೊಳ್ಬೋದು ಅಲ್ವಾ? ಒಂದು ಸ್ಮಾಲ್ ಥಿಂಗ್ ತೊಗೊಂಬಂದು ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ ವಂಡರ್ ಮಾಡ್ತಾರೆ. ಇವಾಗ ಮನೇಲಿ ನಾವು ಇರಬೇಕಂದ್ರೆ ಮನೆ ಕ್ಲೀನಾಗಿರಬೇಕು ಅಲ್ವಾ? ಆ ಮನೆ ಕ್ಲೀನ್ ಮಾಡೋರನ್ನ ನಾವು ಯಾಕೆ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಗೊತ್ತಾಗಲ್ಲ. ಈ ಟಾಯ್ಲೆಟ್ನ ಕ್ಲೀನ್ ಮಾಡಿಸ್ತೀವಿ, ಆದರೆ ಟಾಯ್ಲೆಟ್ನ ಯೂಸ್ ಮಾಡೋಕ್ಕೆ ಬಿಡಲ್ಲ ನಾವು. ಎಷ್ಟು ಎಕ್ಸ್ಪ್ಲಾಯ್ಟೇಷನ್ಸ್ ಅಂದರೆ, ಪಾತ್ರೆ ತೊಳೆದ ಮೇಲೆ ಕ್ಲೆನ್ಲಿನೆಸ್ಗೆ ಅಂತ ಇನ್ನೊಂದು ಸಲ ವಾಶ್ ಮಾಡೋದು ಬೇರೆ, ಪ್ಯೂರಿಫಿಕೇಷನ್, ಆ ಕ್ಯಾಸ್ಟ್ ಪ್ಯೂರಿಫಿಕೇಷನ್ ಅಂತ ಹೇಳಿ ಇನ್ನೊಂದು ಸಲ ತೊಳೆಯೋದು, ಅದು ತುಂಬ ತಪ್ಪು ಅಲ್ವಾ ಭಾವನ? ಸೊ ಎಷ್ಟು ಥರ ಎಕ್ಸ್ಪ್ಲಾಯ್ಟೇಷನ್, ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಾ ಇರತ್ತೆ ಆ ಹುಡುಗಿಗೆ. ಆಮೇಲೆ ಹೇಳೋದು ಈ ಹುಡುಗಿನೇ ಬಂದು ನನ್ನ ಗಂಡನ ಮೇಲೆ ಬಿದ್ಲು ಅಂತ ಹೇಳ್ಬಿಡೋದು. ಬಿಡೋ ತನಕ ನಿಮ್ಮ ಗಂಡ ಪಾಪನ್ ತಿಂತಾ ಇದ್ನ ಅಲ್ಲ? ಸೊ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲ ಕೆಲಸದವರು ಕದೀತಾರೆ, ಎಲ್ಲ ಕೆಲಸದವರು ಗಂಡನ ಬುಟ್ಟಿಯಲ್ಲಿ ಹಾಕೋಕ್ಕೆ ಬರ್ತಾರೆ ಅಂತ ಹೇಳೋದು ತುಂಬ ತಪ್ಪು. ಯಾಕಂದರೆ ಅವ್ರು ಬರೋದೇ ಅವರು ಮಾನ ಮರ್ಯಾದೆ ಬಿಟ್ಟು ಬರಲ್ಲ, ಮಾನ ಮರ್ಯಾದೆನ ಕಾಪಾಡ್ಕೊಳ್ಳೋಕ್ಕೆ, ಬಟ್ಟೆಗೋ ಅರ್ನ್ ಮಾಡೋಕ್ಕೆ ಬರ್ತಾರೆ. ಅವ್ರನ್ನ ಅಷ್ಟು ಕೀಳಾಗಿ ನೋಡೋದು ತುಂಬ ತಪ್ಪು ಅನ್ಸುತ್ತೆ ಅಲ್ವಾ ಭಾವನ? ಓಕೆ, ನಾವು ಇವಾಗ ಡೊಮೆಸ್ಟಿಕ್ ವರ್ಕ್ ಅಂಡರ್ ನಾವು ಯೋಚನೆ ಮಾಡುವಾಗ ಯಾವೆಲ್ಲ ರೀತಿಯ ವಿಧಾನಗಳು ಇವೆ ಇದರಲ್ಲಿ? ಅಂದರೆ ಎಷ್ಟು ರೀತಿಯ ಡೊಮೆಸ್ಟಿಕ್ ವರ್ಕ್ಸ್ ಇವೆ? ಇವಾಗ ಡೊಮೆಸ್ಟಿಕ್ ವರ್ಕ್ ಟೈಪ್ ಅಂತ ತಗೊಂಡಾಗ ಮನೆಯಲ್ಲೇ ಇರೋ ಟೈಪ್ ಇರ್ತಾರೆ, ಇನ್ನೊಬ್ಬರು ಮನೆಗೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ದಿನದಲ್ಲಿ 4-5 ಜನ ಮನೆ ಕವರ್ ಮಾಡೋ ಅಂಥ ವರ್ಕರ್ಸು ಇರ್ತಾರೆ. ಓಡ್ತಾ ಇರ್ತಾರೆ, ಒಂದು ಮನೆ ಬಿಟ್ಟು ಒಂದು ಮನೆ ಅಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅವರು. ಆಮೇಲೆ ಇವಾಗ ಮೇನ್ ಥಿಂಗ್ ಬಂದು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಕರ್ಕೊಂಬರೋದು, ಅದು ತುಂಬ ಮಿಸ್ಯೂಸ್ ಆಗ್ತಾ ಇದೆ ಭಾವನ. ಏನು ಮಾಡ್ತಾರೆ ಅಂದರೆ, ಈ ಏಜೆನ್ಸ್ ಇರ್ತಾರೆ, ಈ ಏಜೆನ್ಸು ಪ್ಲೇಸ್ಮೆಂಟ್ ಏಜೆನ್ಸ್ಗೆ ಕನೆಕ್ಷನ್ ಇರುತ್ತೆ. ಅಲ್ಲಿಂದ ಬೇರೆ ಸ್ಟೇಟಿಂದ ತೊಗೊಂಬಂದು ಈ ಪ್ಲೇಸ್ಮೆಂಟ್ ಏಜೆನ್ಸಿ ಅವ್ರಿಗೆ ಬಿಟ್ಬಿಡ್ತಾರೆ ಹುಡುಗಿರನ್ನ. ಈ ಪ್ಲೇಸ್ಮೆಂಟ್ ಏಜೆನ್ಸಿ ಏನು ಮಾಡ್ತಾರೆ, ಮನೆ ಕೆಲಸಕ್ಕೆ ಯಾರ್ಯಾರು ಬೇಕೋ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಈ ಹುಡುಗಿ ಆ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೆಲ್ಲ ಹರಾಸ್ಮೆಂಟು ಆಗಬೇಕು, ಎಷ್ಟೆಲ್ಲ ಎಕ್ಸ್ಪ್ಲೋಯ್ಟ್ ಆಗಬೇಕೋ ಅದೆಲ್ಲ ಆಗ್ಬಿಟ್ಟಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಮನೆ ಕೆಲಸ ಮಾಡೋದು ನಿಜವಾಗಿಯೂ ಒಂದು ರೀತಿಯಾದಂತಹ ಅತಿ ಕಷ್ಟದ ಕೆಲಸ. ಈಗಾಗಲೇ ರಾಜೇಶ್ವರಿ ಅವರು ಹೇಳ್ತಾ ಇದ್ರು, ಒಂದು ದಿನಕ್ಕೆ 4-5 ಮನೆಗಳಿಗೆ ಹೋಗಿ ಕೆಲಸ ಮಾಡ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿರೋದು ನನ್ನ ಕುಟುಂಬವನ್ನು ಸಲಹಬೇಕು ಅನ್ನೋ ಒಂದು ಕಾರಣಕ್ಕೆ. ಅಲ್ಲದೆ ಸವಲತ್ತುಗಳ ಬಗ್ಗೆ ಸಾಕಷ್ಟು ಅಜ್ಞಾನ ಇದೆ, ಆ ಅಜ್ಞಾನದ ಬಗ್ಗೆ ತಿಳಿಸ್ಕೊಡ್ತೀವಿ. ಹಾಗೆ ಯಾವೆಲ್ಲ ಸವಲತ್ತುಗಳಿವೆ, ಅದನ್ನು ಯಾವ ರೀತಿ ಬಳಸ್ಕೋಬೇಕು, ಇದ್ರ ಬಗ್ಗೆನೂ ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.